ನಾಣಿ ಸರ್, ಟುಡೇ ಆನ್ವರ್ಡ್ಸ್ ನನ್ನ ಎಲ್ಲ ಅಪಾಯಿಂಟ್ಮೆಂಟ್ಸ್ನು ಕ್ಯಾನ್ಸಲ್ ಮಾಡು ಸರ್. ನಿಮ್ ಮೇಡಮ್ ಸಿಗೋವರೆಗೂ ಆಲ್ ಮೀಟಿಂಗ್ಸ್ನ ಪೋಸ್ಟ್ಪೋನ್ ಮಾಡು. ನನಗೂ ನಿನಗೂ ಒಂದೇ ಕೆಲಸ, ಗಂಗನ್ ಹುಡ್ಕೋದು. ಎಸ್ ಸರ್. ಗಂಗಾ ಮೇಡಮ್ ಅವರು ಎಲ್ಲಿ ಯಾವ ಪರಿಸ್ಥಿತಿಲಿ ಇದ್ರು ಹುಡುಕಿ ಕರ್ಕೊಂಡು ಬರ್ಬೇಕು ಸರ್. ಗಂಗಾ ನಿಮ್ಮನೇಲೆ ಇದ್ದಾಳೆ ಕಣೋ. ಗಂಗಾ ಮೇಡಮ್ಗೋಸ್ಕರ ಯಾತ್ರೆ ಮಾಡೋಣ ಸರ್. ಎಷ್ಟು ದೂರ ಆದ್ರೂ ಹೋಗೋಣ. ಎಷ್ಟು ದೂರ ಯಾಕೋ, ಒಂದ್ 4 ಹೆಜ್ಜೆ ಹಿಂದೆ ಹಾಕಿ ನಿಮ್ ಮನೇಲೆ ನೋಡು, ಗಂಗಾ ಕಾಣಿಸ್ತಾಳೆ. ಗಂಗಾ ಮೇಡಮ್ ಅವರು ಬದುಕಿ ಇದ್ದಾರೆ ಅನ್ನೋ ನಿಜ ಹೇಳ್ಸಿರೋ ಆ ದೇವ್ರು ಮೇಡಮ್ ಅವ್ರನ್ನ ತೋರಿಸದೇ ಇರಲ್ಲ ಸರ್. ಮೇಡಮ್ ಅವ್ರನ್ನ ಮಕ್ಕಳನ್ನ ಖಂಡಿತವಾಗ್ಲೂ ನಮ್ ಕಣ್ಣಿಗೆ ಬೀಳೋಗ್ ಮಾಡ್ತಾನೆ ಸರ್. ಇದೆಲ್ಲ ಟೈಮ್ ವೇಸ್ಟ್ ಅಂತ ನನಗೆ ಅನಿಸ್ತಿದೆ ಜೈ. ಇವಳಿಗೆ ಮತ್ತೆ ಗಂಗಾ ಬಂದ್ರೆ ನಿತ್ಯಗೆ ಇಲ್ಲಿ ಪ್ಲೇಸ್ ಇರಲ್ಲ ಅಲ್ವಾ? ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಯಾಕೆ ಜೈ? ಅಕ್ಕ ಇಲ್ಲ. ಇದಳೆ ನಿತ್ಯ, ಹುಡುಕಿದ್ರೆ ಸಿಗ್ತಾಳೆ. ಎಲ್ಲಿದ್ದಾಳೆ ಅಂತ ಹುಡುಕ್ತೀಯಾ ಜೈ? ಎಲ್ಲಿದ್ರು ಸರಿ, ಹುಡುಕಿ ಕರ್ಕೊಂಡ್ ಬರ್ತೀನಿ. ನೀನು ಟೈಮ್ ವೇಸ್ಟ್ ಅಂತ ಹೇಳ್ತೀಯಾ? ಅವಳು ಸತ್ತೋದ್ಲು ಅಂತ ಅನ್ಕೊಂಡಾಗ್ಲೇ ನನ್ನ ಲೈಫ್ ವೇಸ್ಟ್ ಆಯ್ತು ಅನ್ಕೊಂಡೆ. ಅವಳು ಬದುಕಿದಾಳೆ ಅಂತ ಗೊತ್ತಾದ್ಮೇಲೆ ಎಷ್ಟು ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಅವಳಿಗೋಸ್ಕರ ಸ್ಪೆಂಡ್ ಮಾಡ್ತೀನಿ. ನೀವು ಈ ಕೆಲಸ ಮಾಡಬಾರ್ದು. ಅದಕ್ಕೆ ಅಯ್ಯೋ, ನೀವು ನನ್ನ ಅದಕ್ಕೆ ಅನ್ಬಾರ್ದು, ತಪ್ಪು. ಏನಾಯ್ತು ಕೇಶವ? ಅದು ಆಂಟಿ. ತಪ್ಪು ಕೇಶವ, ಆಂಟಿ ಅನ್ಬಾರ್ದು. ಕೆನ್ನೆಗೆ ಹೊಡ್ಕೋ. ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಮ್ಮನ್ನ ಕ್ಷಮಿಸಿ. ಅಯ್ಯೋ, ಏನಿದು ಅದಕ್ಕೆ? ಏಳಿ ಮೇಲೆ ಏಳು ಕೇಶವ, ಏನಿದು ಅದಕ್ಕೆ? ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನದಕ್ಕೆ ಅಳ್ತಾ ಇದ್ದೀರಾ? ಅಣ್ಣಂಗೆ ಏನಾದ್ರೂ ಆಯ್ತಾ? ಅಪಾಯದಲ್ಲಿದ್ದಾರಾ? ಮತ್ತೆ ಯಾರಿಗೇನಾಯ್ತು ಅದಕ್ಕೆ? ಏನು ಅಂತ ಹೇಳಿ. ಕೇಶವ, ನೀನಾದ್ರೂ ಹೇಳು. ಏನಂಟಿ, ಯಾಕೆ ಅಳ್ತಿದ್ದೀರಾ? ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ, ನಾನಿದ್ದೀನಲ್ಲ. ಆಂಟಿ, ನೀವ್ಯಾಕೆ ನನ್ನ ಕೈ ಮುಗಿತಿದ್ದೀರಾ? ಕೇಶವ, ಆಂಟಿಗೆ ಏನಾಯ್ತು? ಯಾಕೆ ಅಳ್ತಿದ್ದಾರೆ? ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳಿ, ನಾನು ಅವ್ರ ಹತ್ರ ಹೇಳ್ತೀನಿ. ನಾನು ಹೇಳಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ.
ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ ನೀವು? ಯಾಕೆ ಹೀಗೆ ವರ್ತಿಸ್ತಾ ಇದ್ದೀರಾ? ನಿಮಗೇನಾಯ್ತು? ಬಾಯ್ ಬಿಟ್ಟು ಹೇಳಿ ಅದಕ್ಕೆ. ಹೇಳ್ತೀನಿ. ನಮ್ಮ ಯಜಮಾನ್ರು ಬಂದ ತಕ್ಷಣ ನಿಮ್ಗೆಲ್ಲ ವಿಷಯನೂ ಹೇಳ್ತೀನಿ. ಬಾ ಕೇಶವ. ಆಂಟಿಗೆ ಏನಾಯ್ತಮ್ಮ? ಏನು ಕಳ್ತಿದ್ದಾರೆ? ನನಗೂ ಅರ್ಥ ಆಗ್ತಿಲ್ಲ ಅಬ್ಬಿ. ಕೇಳ್ತಿದ್ರು ಹೇಳ್ತಿಲ್ಲ. ಶೇಖರ್ ಮಾವ ಹಾಗೆ ಮೀನಾಕ್ಷಿ ಆಂಟಿ ಕೂಡ ನಮ್ಗೇನೋ ಹೇಳ್ಬೇಕು ಅನ್ಕೊಂಡು ಹೇಳೋಕು ಆಗದೆ ಹೇಳ್ತಿದ್ದಾರೆ ಅಮ್ಮ. ಹೌದಮ್ಮ, ಆಗ ಮಾವ, ಈಗ ಆಂಟಿ. ಇವ್ರು ನಮಗೆ ಏನು ಹೇಳ್ಬೇಕಂತ ಇದ್ದಾರೆ? ಏನಾಗಿರುತ್ತೆ ದಿವ್ಯಾ? ಯಾವ್ದೋ ದೊಡ್ಡ ವಿಷಯನೇ ಆಗಿರುತ್ತೆ ಅಣ್ಣ. ಶೇಖರ್ ಮಾವ ಅಮ್ಮಂಗೆ ಹುಷಾರಂತ ಹೇಳೋದ್ರು. ಅಂದ್ರೆ ಅಮ್ಮಂಗೇನಾರು ಅಪಾಯ ಆಗುತ್ತಾ? ಮೀನಾಕ್ಷಿ ಆಂಟಿ ಕೂಡ ನಮ್ಮನ್ನ ನೋಡಿ ಅಳ್ತಿದ್ದಾರೆ ಅಂದ್ರೆ ನಮ್ಗೇನಾದ್ರೂ ದೊಡ್ಡ ಸಮಸ್ಯೆನೇ ಬರುತ್ತೋ. ನಿಂಗೇನು ಭಯ ಬೇಡ ಅಮ್ಮ. ನಿಂಗೆ ಯಾವ ಸಮಸ್ಯೆ ಬಂದರೂ ನಾವಿದ್ದೀವಿ. ಹೌದಮ್ಮ, ನೀನ್ ಧೈರ್ಯವಾಗಿರು. ಏನೇ ಬಂದ್ರು ಅಣ್ಣ ನಾನು ನೋಡ್ಕೋತೀವಿ.